ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಫಸ್ಟ್ ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಬೇಕು. ನೀವೇ ಓದ್ಕೊಬೇಕು. ನಾವೇನ್ ಹೇಳಲ್ಲ, ನೀವೇ ಓದ್ಕೊಂಡು ಹೇಳ್ಬೇಕು ಆನ್ಸರ್. ಫಸ್ಟ್ ಕ್ವಶನ್ ಫಸ್ಟ್ ಟೀಮ್ಗೆ. ಓಕೆ, ಕ್ವಶನ್ ಬರುತ್ತೆ ನೋಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಅಲ್ಲಿದೆ, ನೀವು ಮಾತಾಡ್ಬಿಟ್ಟು ನೀವೇ ಡಿಸ್ಕಸ್ ಮಾಡ್ಬಿಟ್ಟು ಹೇಳ್ಬೇಕು. ಕ್ವಶನ್ ಅಲ್ಲಿದೆ, ನೀವೇ ಮಾಡ್ಬಿಟ್ಟು ಆನ್ಸರ್ ಹೇಳ್ಬೇಕು. ನೀವೇ ಡಿಸ್ಕಸ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬೇಕು. ಕನ್ನಡ ಇಂಗ್ಲಿಷ್ ಬೇಕು ಅಂದ್ರೆ ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ ನಾವು. ಮೊನ್ನೆ ತಪ್ಪು ಉತ್ತರ ಅದು ಪ್ರಶ್ನೆ ಸೆಕೆಂಡ್ ಟೀಮಿಗೆ ಪಾಸ್ ಆಗುತ್ತೆ. ಒಂದು ಸರಿಯಾದ ಉತ್ತರ ಸೆಕೆಂಡ್ ಟೀಮಿಗೆ 5 ಬೋನಸ್ ಅಂತ 0 ಹಾಕಿ ಮೇಡಮ್, ಅವರಿಗೆ 5 ಹಾಕಿ ಮೇಡಮ್. ಈಗ ಸೆಕೆಂಡ್ ಟೀಮಿಗೆ ನೇರ ಪ್ರಶ್ನೆ, ಇದು ಸರಿಯಾಗಿ ಉತ್ತರ ಹೇಳಿದ್ರೆ ನಿಮ್ಗೆ 10 ಅಂಕಗಳು ಬರುತ್ತೆ, ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ಟೀಮ್ಗೆ ಪಾಸ್ ಆಗುತ್ತೆ. ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? 0 ಸರಿಯಾದ ಉತ್ತರ. ಹೋಲ್ ನಂಬರ್ 0. ಈಗ ಸರ್ ವಿಡಿಯೋ ಮಾಡಿ ಸಾಕು. ಪಕ್ಷ ನೀವು ಓದ್ಕೊಬೇಕು. ಇಪ್ಪತ್ತೈದಕ್ಕೆ 0 ಗುಣಿಸಿದಾಗ ಉತ್ತರ ಏನು ಬರುತ್ತದೆ? ಕ್ವಶನ್ ಸೊನ್ನೆ ಸರಿಯಾದ ಉತ್ತರ. ಟೀಮ್ 4ಕ್ಕೆ 10 ಅಂಕಗಳು. ಮೂರನೇ 5 ಈ ಭಿನ್ನರಾಶಿಯಲ್ಲಿ ಛೇದ ಯಾವುದು? 3 ಸರಿಯಾದ ಉತ್ತರ. 10 ಅಂಕಗಳು ಟೀಮ್ 5ಕ್ಕೆ. ಪೂರ್ತಿ ಹೇಳ್ಬೇಕು, ಪೂರ್ತಿ ಸೂತ್ರ ಹೇಳ್ಬೇಕು. ಪೂರ್ತಿ ನನಗೆ ಹೇಳ್ಬೇಕು, ಇಲ್ಲಾಂದ್ರೆ ಪಾಸ್ ಆಗುತ್ತೆ. ನಿಧಾನ ಕೇಳಕ್ಕ ಕೇಳಿಸ್ಕೋತಾರ ಪಕ್ಕದ ಬೆಂಚವ್ರು. ನಿಧಾನ ಕೇಳು. ಸರಿ ಕೇಳಿಸ್ಕೊಳ್ಳಿಲ್ಲ, ನಿಧಾನ ಕೇಳು. ನೆಕ್ಸ್ಟ್ ಪಾಸ್ ಟೈಮ್ ಇರಲ್ಲ. ಪಾಸ್ I into P into I into I into P into I is equal to P into Q P into R into I is equal to P into I into R by I ಆಗಿ ಬರ್ತದೆ. ಐ ಬರಲ್ಲ, ಕರೆಕ್ಟ್ ಆಗಿ ಲಾಸ್ಟ್ ಚಾನ್ಸ್ ಇದು. ಅಕ್ಕ ಪಾಸ್ ಆಗುತ್ತೆ. T into R by 100. ಫಸ್ಟ್ ಇಂದ ಹೇಳಿ ಪೂರ್ತಿ. I is equal to P into T into R by 100. ಸರಿಯಾದ ಉತ್ತರ 5 ಬೋನಸ್. 1034 ದಶಮಾಂಶ ರೂಪ ಮಾಡ್ಬೋದು ನೀವು ಟೈಮ್ ತಗೊಂಡು. 1034 ದಶಮಾಂಶದಲ್ಲಿ ಬರೋದು ಏನಾಗುತ್ತೆ ಅಂತ. ಅವರಿಗೆ ಅಕ್ಕ ಅಕ್ಕ ನಂಗೆ ಹಿಡ್ಕೋ. ಇವಾಗ 2 ಉತ್ತರ ಹೇಳಕ್ಕಿಲ್ಲ, ಒಂದೇ ಸಲ ಹೇಳ್ಬೇಕು, ಸರಿಯಾಗಿ ಹೇಳ್ಬೇಕಿಲ್ಲ, ಪಾಸ್ ಆಗ್ತದೆ. ಬೇರೆ ಬೇರೆ ಉತ್ತರ ಬರ್ತದೆ. ಟೀಮ್ 3 20, ಟೀಮ್ 4 30, ಟೀಮ್ 5 25, ಟೀಮ್ 25, ಟೀಮ್ 6 15.
15. ಈಗ ಎರಡು 30 ಇದೆ, ನಿಮ್ದು 25. ಯಾವ ಪ್ರಶ್ನೆ ಕೇಳಿದ್ರಿ? ಈಗ ಕೇಳಿದೆ ಮೇಡಮ್, ಎರಡು ಆಯಾಮದ ಆಕೃತಿ ಕೇಳಿದೆ, ಹೇಳಿದ್ರು. 4 ಸುತ್ತು ಮುಗಿದ್ಮೇಲೆ ಟೀಮ್ 2ಕ್ಕೆ 4 ಸುತ್ತು ಮುಗಿದ ನಂತರ ಒಟ್ಟಾರೆಯಾಗಿ 40 ಅಂಕಗಳು ಬಂದಿದೆ. ಟೀಮ್ 3ಕ್ಕೆ 4 ಸುತ್ತು ಮುಗಿದ ನಂತರ ಬಂದಿರೋ ಅಂಕಗಳು 20. ಟೀಮ್ 4ಕ್ಕೆ 4 ಸುತ್ತು ಮುಗಿದ ನಂತರ ಬಂದಿರೋ ಅಂಕಗಳು 30. ಟೀಮ್ 5ಕ್ಕೆ 4 ಸುತ್ತು ಮುಗಿದ ನಂತರ ಬಂದಿರೋ ಅಂಕಗಳು 25 ಅಂಕಗಳು. ಟೀಮ್ 6ಕ್ಕೆ 4 ಸುತ್ತು ಮುಗಿದ ನಂತರ ಬಂದಿರೋ ಅಂಕಗಳು 20 ಅಂಕಗಳು. ಈಗ ಮೊದಲ ಬಹುಮಾನ ಟೀಮ್ 2. ಟೀಮ್ 2ಕ್ಕೆ ಮೊದಲ ಬಹುಮಾನ ಬಂದಿರುತ್ತೆ, ಒಟ್ಟು 40 ಅಂಕಗಳನ್ನು ಗಳಿಸಿರ್ತಾರೆ. ಅದೇ ರೀತಿ ಟೀಮ್ 1 35 ಅಂಕಗಳೊಂದಿಗೆ 2ನೇ ಬಹುಮಾನ ಪಡೆದಿರ್ತಾರೆ. ಮತ್ತೆ ಈ ಒಂದು ಕ್ವಿಜ್ ನಲ್ಲಿ ಭಾಗವಹಿಸಿದಂತ ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ಈ ಒಂದು ಕ್ವಿಜ್ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ನಮ್ಮ ಲೆಕ್ಚರ್ ಮೇಡಮ್ ಹಾಗೂ ರಮೇಶ್ ಸರ್ ಇಬ್ಬರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ನಿಂತ್ಕೊ ಬರ್ರಿ